ಮಾಡ್ತಾ ಇದೀಯಾ? ಇವತ್ತು ಸ್ಪೆಷಲ್ ಅಂತ ಏನಲ್ಲ, ದಪ್ಪಂದು ಕರಿದ ಅವಲಕ್ಕಿ ಮಾಡ್ತಾ ಇದ್ದೀನಿ. ಅವಲಕ್ಕಿ ಕರ್ಕೊಂಡೇನಿ, ಮಂಡಕ್ಕಿ ಕರ್ಕೊಂಡೇನಿ, ಶೇಂಗಾ ಪುಟಾಣಿ ಕರ್ದೇನಿ. ಈಗ ಕರಿಬೇವು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದು ಕಡಿಮೆ ಮಾಡ್ಕೋಬೇಕಾದ್ರೆ ಇದೆಲ್ಲ ಮೈ ಕೈಯಲ್ಲಿ ಕೊತ್ತಂಬರಿನ ಹಾಕ್ಕೋಬೋದು. ನಾನೀಗ ಸೋಸಿ ಇಟ್ಕೊಂಡಿಲ್ಲ, ಅದಕ್ಕೆ ಸುಮ್ಮನೆ ಕರಿಬೇವು ಅಷ್ಟೇ ಹಾಕ್ತಾಯಿದ್ದೆ. ನೀವು ಬೇಕಾದರೆ ಕೊತ್ತಂಬರಿ ಕರಿದು ಹಾಕ್ಕೊಳ್ಳಿ. ನಮ್ಮ ಕಡೆ ಕರಿದ ಮಂಡಕ್ಕಿ ಮಾಡ್ತಾರೆ, ಅದಕ್ಕೆ ಸ್ಪೆಷಲ್ ಜಾತ್ರೆದು ಸ್ಪೆಷಲ್ ಶಿರಟ್ಟಿ ಕಡೆ ಕರಿದ ಮಂಡಕ್ಕಿ ಅಂಥೇಳಿ. ನಾವು ಸಣ್ಣವರಿದ್ದಾಗ ಈಗ ಎಷ್ಟು 100 ರೂಪಾಯಿಗೆ ಎಷ್ಟಾಗ್ಯಾವ ಮಂಡಕ್ಕಿ ಕರೆದಿದ್ದು. ತಿನ್ನಕ್ಕೆ ಹೋಗ್ಬೇಕಂತೇವಿ, ಆಗೋದಿಲ್ಲ ಈಗ. ಮಂಡಕ್ಕಿ ಸಲುವಾಗಿ ಹೋಗಿದ್ವಿ, ಆದ್ರೆ ಅವಾಗೆಲ್ಲ ಜಾತ್ರೆ ಅವು ಇವು ಏನು ನೋಡ್ಕೊಂಡು ಬರೋಕ್ಕಾಗಲ್ಲ. ಬೇರೆ ಕೆಲಸಕ್ಕೆ ಹೋಗಿ ಬಂದ್ವಿ. ನಾನು ಮನ್ಯಾಗ ಮಾಡ್ಕೋಬೇಕಂತೇನೆ, ಅದ್ರ ಥರ ಮಾಡೋಕ್ಕೆ ಬರಲ್ಲ. ಈಗ ಅಲ್ಲಿನೂ ಅಷ್ಟು ಟೇಸ್ಟ್ ಸರಿ ಇಲ್ಲ ಅಂತಾರಲ್ಲ, ಸರಿ ಮಾಡಲ್ಲ ಈಗ ಮೊದಲಿನಂಗೆ ಅಂತ. ಸ್ವಲ್ಪ ಕ್ರಿಸ್ಪಿಯಾಗಿ ಕರಿಬೇಕು ಬೆಳ್ಳುಳ್ಳಿನ, ಕಂದು ಬಣ್ಣ ಬರೋ. ಬೇಕಂದ್ರೆ ಗೋಡಂಬಿ ಹಾಕೊತಾರೆ ಇದ್ರಾಗ, ಹಾಕೊಳ್ಳೋರು ಗೋಡಂಬಿನ ಹಾಕೊಂಡು ಕರ್ಕೊಂಡು ತಿಂತಾರೆ ಇದ್ರ ಜೊತೆಗೆ. ಆಮೇಲೆ ದಾಣಿನೂ ಹಾಕೋಬೋದು ಇದ್ರೊಳಗೆ. ಮಾಡೋಣ ಅಂದಿವಿ, ಆಗಲಿಲ್ಲಲ್ಲ ಇವತ್ತು, ಅಷ್ಟೇ ಸಾಕು. ಇವಾಗಷ್ಟು 3 ಗಂಟೆ ಆಗೈತಿ. 3 ಗಂಟೆಗೆ ಅವಲಕ್ಕಿ ಮಾಡ್ಕೊಂಡು ತಿಂತೇವೆ ನಾವು ಕೊರ್ದಿದ್ದು. ಊಟಿಲ್ಲ ಏನಿಲ್ಲ. ನಮ್ದು ಯಾವಾಗೂ ಟೈಮಿಂಗ್ ಇರಲ್ಲ, ಯಾವಾಗ ಏನಾದರೂ ಮಾಡ್ಕೊಳ್ಳೋದು. ಮಸಾಲೆ ಇಷ್ಟ ಸಾಕು. ಮಸಾಲೆ ಅರಿಶಿನ ಹಾಕಿದೆ, ಮಸಾಲೆ ಖಾರ ರೆಡ್. ಬೇಕಂದ್ರೆ ಇದಕ್ಕೆ ಪುಟಾಣಿ ಹಿಟ್ಟು ಹಾಕ್ಕೋಬೇಕು, ಸಾಕಷ್ಟ. ಭಾಳ ಆದ್ರೆ ಸರಿ ಅನ್ಸಲ್ಲ. ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ನವಿಲು ಕುಣಿತಕ್ಕೆ ಕರಿದ ಅವಲಕ್ಕಿ ಮಾಡಿ ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ನೆಕ್ಸ್ಟ್ ಲೆವೆಲ್ ಆಗೈತೆ.